ಗೈಸ್ ನಮಸ್ಕಾರ. ನಾನು ಇವತ್ತು ನನ್ನ ಫಸ್ಟ್ ಯೂಟ್ಯೂಬ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಇವತ್ತು ಹಾಗೆ ನನ್ನ ತೋಟಕ್ಕೆ ಬಂದಿದೆ. ನಮ್ಮ ತೋಟದಲ್ಲಿ ಹೇಗಿರುತ್ತೆ ಅಂತ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಒಬ್ಬಳು ರೈತನ ಮಗಳಾಗಿ ನಾನು ಬ್ಯಾಂಗ್ಳೂರ್ ಲೈಫ್ಗಿಂತ ಹಳ್ಳಿಲಿ ನಮ್ಮೂರಲ್ಲಿ ಹೇಗೆ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ, ಹೇಗಿರುತ್ತೆ, ಏನೇನು ಕೆಲಸ ಮಾಡ್ತೀವಿ ಅಂತ ತೋರಿಸೋಣ ಅಂದ್ಕೊಂಡು ಬಂದಿದ್ದೀನಿ. ಇದೇ ನಮ್ಮ ತೋಟ, ಹಿಂದೆ ಕಾಣಿಸ್ತಿದೆಯಲ್ಲ ಅದೇ ನಮ್ಮ ತೋಟ. ಆ್ಯಕ್ಚುಲಿ ನಮ್ಮ ತೋಟಕ್ಕೆ ಬಂದು ನಮ್ಮ ತೋಟ ನೋಡಿದಾಗ ಏನೋ ಪೀಸ್ಫುಲ್ ಮೈಂಡ್ಸೆಟ್ ಬರುತ್ತೆ. ಏನೋ ಬ್ಯಾಂಗ್ಳೂರಲ್ಲಿ TS ಜೊತೆ ಮ್ಯಾನೇಜರ್ ಜೊತೆ ಏನಾದ್ರೂ ಅನ್ನಿಸ್ಕೊಳ್ಳೋದಕ್ಕಿಂತ ಆರಾಮಾಗಿ ಇಲ್ಲೇ ಇಟ್ಕೊಂಡು ತೋಟದ ಕೆಲಸ ಮಾಡ್ಕೊಂಡಿರೋಣ ಅನ್ನೋ ಫೀಲ್ ಕೂಡ ಬರುತ್ತೆ. ಆ್ಯಕ್ಚುಲಿ ಇಲ್ಲಿ ತುಂಬ ಪೀಸ್ಫುಲ್ಲಾಗಿರುತ್ತೆ ನನಗೆ ಮೈಂಡ್ಸೆಟ್. ಆ್ಯಕ್ಚುಲಿ ರೈತನ ಮಗಳು ಅಂತ ಹೇಳ್ಕೊಳ್ಳೋದು ಈಸಿ, ಬಟ್ ಇಲ್ಲಿ ಎಷ್ಟು ಕಷ್ಟ ಇರುತ್ತೆ ಕೆಲಸ ಮಾಡೋದು ಅಂದರೆ ಸೀರಿಯಸ್ಲಿ ತುಂಬ ಕಷ್ಟ ಇರುತ್ತೆ. ನನಗೂ ಗೊತ್ತಿಲ್ಲ ನಾನು ಎಷ್ಟೊತ್ತು ಕೆಲಸ ಮಾಡ್ತೀನಿ ಅಂತ. ಆ್ಯಕ್ಚುಲಿ ಇವತ್ತು ನಾವು ಎಲ್ಲೆಲ್ಲೋ ಒಂದೊಂದು ಗಿಡದಲ್ಲಿ ಕಾಫಿ ಹಣ್ಣಾಗಿದೆ, ಸೊ ಅದನ್ನು ಕುಯ್ಯೋಣ ಅಂದ್ಕೊಂಡು ಬಂದಿದ್ದೀವಿ. ನಾನು ನಮ್ಮಮ್ಮ ಬಂದಿದ್ದೀವಿ ಕುಯ್ಯೋಣ ಅಂದ್ಕೊಂಡು. ತೋಟದ ಪಕ್ಕದಲ್ಲೇ ಸ್ವಲ್ಪ ಈ ಜಾಗದಲ್ಲಿ ಶುಂಠಿ ಹಾಕಿದ್ವಿ. ಶುಂಠಿ ಆಲ್ರೆಡಿ ಕಿತ್ಕೊಟ್ಟಾಗಿದೆ. ಅದೇನೋ ರೋಗ ಬರ್ತಾಯಿತ್ತು ಅಂತ ಕಿತ್ಕೊಟ್ಟಾಗಿದೆ. ಇವಾಗ ಇದು ಖಾಲಿ ಇದೆ. ಇಲ್ಲಿ ಮೆಣಸಿ ಗಿಡ ಹಾಕಬೇಕು ಅಂತ ಇದ್ದೀವಿ. ಏನು ಹಾಕ್ತಾರೆ ಅಂತ ನೋಡಬೇಕು, ಇನ್ನೂ ಡಿಸೈಡ್ ಮಾಡಿಲ್ಲ. ಮೆಣಸಿ ಗಿಡ ಅಥವಾ ಗೆಣಸು ಹಾಕ್ಬೇಕು ಅಂದ್ಕೊಂಡಿದ್ದೀವಿ, ನೋಡಬೇಕು. ಎಂತ ತೊಡಗ್ತದೆಯಾ ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ತೋಟ ಗದ್ದೆ ಕೆಲಸ ಮಾಡ್ತಾಯಿದ್ದಾರೆ ಅಂತ ನಾವು ಮಾಡುವಾಗಲೇ ಅದೆಷ್ಟು ಕಷ್ಟ ಇರುತ್ತೆ ಅಂತ ಅರ್ಥ ಆಗೋದು. ಸೊ ನಾನು ಇವಾಗ ಕೆಲಸ ಮಾಡಿ ಎಷ್ಟು ಕಷ್ಟ ಇದೆ ಅಂತ ನನ್ನ ಕೈಲಂತೂ ಫುಲ್ ಡೇ ಕೆಲಸ ಮಾಡೋಕ್ಕಾಗಲ್ಲ. ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಮಾಡ್ತೀನಿ. ಲೈಕ್ ಎಲ್ಲ ಕೆಲಸನೂ ಮಾಡೋಕ್ಕೆ ಬರುತ್ತೆ, ಮಾಡ್ತೀನಿ ಕೂಡ. ನೋಡಿ ಆಲ್ರೆಡಿ ನಮ್ಮಮ್ಮ ಕಾಫಿ ಹಣ್ಣು ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನನ್ನನ್ನು ಬೈಕೊಂಡು ಇನ್ನೂ ಬಂದಿಲ್ಲ, ವೀಡಿಯೋ ಮಾಡ್ಕೊಂಡಿದ್ದಾಳೆ ಅಂತ. ಹಾಗೆ ಬರೀ ವೀಡಿಯೋ ಮಾಡ್ತಾ ಇದ್ದರೆ ನಮ್ಮ ಮನೇಲಿ ಸರಿಯಾಗಿ ಬೈತಾ ಇದ್ದಾರೆ. ವೀಡಿಯೋ ಮಾಡ್ಕೊಂಡು ಫೋನ್ ಇಟ್ಕೊಂಡು ನೋಡ್ಕೊಂಡು ಕುತ್ಕೊಂಡಿರು, ತಿನ್ನೋದು ವೀಡಿಯೋ ಮಾಡು, ಎಲ್ಲನೂ ವೀಡಿಯೋ ಮಾಡು, ಕೆಲಸ ಮಾತ್ರ ಮಾಡಬೇಡ ಅಂತ. ಸೊ ಆದ್ರೂ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಆಮೇಲೆ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಬರೀ ವೀಡಿಯೋ ಮಾಡೋದೇ ಇದೆ, ಕೆಲಸ ಮಾಡ್ತಾಯಿಲ್ಲ ಅಂತ ಯಾರು ಕಮೆಂಟ್ ಮಾಡಬೇಡಿ ಪ್ಲೀಸ್. ಸೊ ಕಾಫಿ ಹಣ್ಣು ಕುಯ್ಯೋಣ ಅಂದ್ಕೊಂಡು ಬಂದೆ, ಆದರೆ ನಮ್ಮಮ್ಮ ಬೈದ್ರು ಬೈಲಿ ಅಂದ್ಕೊಂಡಮ್ಮ ಒಂದು ಸ್ವಲ್ಪ ವೀಡಿಯೋ ಮಾಡು ಅಂತ ಹೇಳಿ ನಮ್ಮಮ್ಮನ ಜೊತೆನೇ ಸ್ವಲ್ಪ ವೀಡಿಯೋ ಮಾಡಿಸ್ಕೊಂಡೆ. ಆ್ಯಕ್ಚುಲಿ ಕಾಫಿ ಹಣ್ಣೆಲ್ಲ ಹಕ್ಕಿಗಳೆಲ್ಲ ತಿಂತಾ ಇದ್ದಾವೆ, ಹಣ್ಣಾಗಿರೋದೆಲ್ಲ. ನಾವು ಬರೀ ಹಣ್ಣು ಮಾತ್ರ ಕುಯ್ಬೇಕು, ಕಾಯಿನ ಕುಯ್ಬಾರ್ದು ಈ ಟೈಮಲ್ಲಿ. ಕಾಯಿ ಕುಯ್ದರೆ ಒಣಗ್ಸೋಕ್ಕೆ ಜಾಗ ಇರೋಲ್ಲ. ಮಳೆ ಬರ್ತಾ ಇರೋದ್ರಿಂದ, ಬಿಟ್ಟು ಮಳೆ ಬರ್ತಾ ಇರೋದ್ರಿಂದ, ಬಿಸಿಲಿಲ್ದಿರೋ ಕಾರಣ ಒಣಗ್ಸೋಕ್ಕೆ ಜಾಗ ಇರೋಲ್ಲ. ಸೊ ಹಣ್ಣನ್ನು ಮಾತ್ರ ಹುಡುಕಿ ಕುಯ್ಬೇಕಿತ್ತು. ಮಧ್ಯದಲ್ಲಿ ಲೆಮನ್ ಗಿಡ ಅದು ಹಾಕಿರೋದ್ರಿಂದ ಅದ್ರದ್ದು ಮುಳ್ಳೆಲ್ಲ ಇರುತ್ತಲ್ವ, ಕುಯ್ಯುವಾಗ ಮುಳ್ಳತ್ರ ಎಲ್ಲ ಗೀರಿಸ್ಕೊಂಡು ಅದ್ರ ಜೊತೆ ಎಲ್ಲ ಗಾಯ ಮಾಡಿಕೊಂಡು ಕಾಫಿ ಹಣ್ಣನ್ನು ಹುಡುಕಿ ಗಿಡದಲ್ಲಿ ಯಾವ್ಯಾವ ಗಿಡದಲ್ಲಿ ಹಣ್ಣಾಗಿದೆ ಅಂತ ಎಲ್ಲ ಹುಡುಕಿ ನೋಡಿ ಎಲ್ಲ ಹಣ್ಣನ್ನು ಕುಯ್ಕೊಂಡ್ವಿ. ಇದು ಫಸ್ಟ್ ಯೂಟ್ಯೂಬ್